ಕೇಳು ಮಾನವನೇ, ನಿನಗೆ ತಿಳಿಯದು ಮಗನೇ. ಎಷ್ಟೇ ತಿಳಿದರೂ ಇನ್ನೂ ತಿಳಿದುಕೋ ಮಗನೇ. ಬದುಕು ಎಂದರೆ ಸುಲಭವಲ್ಲ, ಕಷ್ಟ ನಷ್ಟವ ಇಷ್ಟಪಡು ನೀ. ಕೇಳು ಮಾನವನೇ, ನಿನಗೆ ತಿಳಿಯದು ಮಗನೇ. ಎಷ್ಟೇ ತಿಳಿದರೂ ಇನ್ನೂ ತಿಳಿದುಕೋ ಮಗನೇ. ತಂದಾನಾನೇ ನಾನೇ ತಂದಾನಾನೇ ನಾ. ಅಲ್ಲ ನಿಂಗೇನ್ ಕಮ್ಮಿ ಆಗಿದೆ ಸುಬ್ಬು? ಡಿಗ್ರಿ ಇದೆ, 95% ಮಾಡಿದ್ಯಾ. ಯಾವ ಜಾಬ್ ಆದ್ರೂ ಸಿಗತ್ತೆ ಸುಬ್ಬು. ನೀನ್ ಯಾಕಿಷ್ಟು ಭಯ ಪಡ್ತಿದ್ಯಾ? ನಂಗೇನ್ ಭಯ ಇಲ್ಲ. ಮತ್ತಿನ್ನೇನು? ನಿಮ್ಗೇನ್ರಿ, ಮನೇಲಿ ಇರ್ತೀರಾ, ತಂದಾಕಿದ್ರೆ ತಿಂತೀರಾ. ಹೊರಗೋಗಿ ಕಷ್ಟ ಪಡೋದ್ ನಾನಲ್ವಾ? ಮನೇಲಿ ಕೂತ್ಕೊಂಡು ಏನ್ ಬೇಕಾದ್ರೂ ಹೇಳ್ತೀರಾ. ಏನಾರ ಹೊರಗಡೆ ಹೋಗಿ ದುಡಿತೀರಾ ಏನು? ಇಲ್ಲ ಅಲ್ವಾ? ನಾನಲ್ವಾ ಮಾಡ್ಬೇಕಿರೋದು. ಹಾ, ಹಲೋ ಸುಬ್ಬು, ಎಲ್ಲಿದೀಯಾ? ಇಲ್ಲೇ ನಮ್ಮೂರ್ ಕೆರೆ ಹತ್ರ. ಯಾವ್ದು, ನಮ್ಮನೆ ಹತ್ರ ಇರೋ ಕೆರೆನಾ? ಸರಿ, ಬರ್ತಿದ್ದೀನಿ. ಹೇಳು. ಏನಿಲ್ಲ ರೀ. ಏನಾಯ್ತು ಸುಬ್ಬು? ಏನಿವಾಗ? ಆ ಫೈನಾನ್ಸ್ ಕಂಪ್ನಿಲೇ ಕೆಲಸ ಮಾಡ್ತೀಯಾ? ಹಾಗೇನಿಲ್ಲ. ಮಾಡಲ್ವಾ? ಮಾಡಲ್ಲ. ಮತ್ತಿನ್ನೇನ್ ಸುಬ್ಬು? ಇಷ್ಟೊತ್ತು ಮಾತಾಡ್ಬೇಕಾದ್ರೆ ನೀವು ನನ್ನ ಮೇಲೆ ಕಿರ್ಚಿದ್ರಿ. ಹೌದು, ಈಗಲೂ ಕೂಡ ಕಿರ್ಚ್ತೀನಿ. ಹೋಗ್ತಿದ್ದೀನಲ್ವೇನ್ರಿ ಇಂಟರ್ವ್ಯೂಸ್ಗೆ. ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನೀವು ಕೂಡ ನೋಡ್ತಿದ್ದೀರಲ್ವಾ? ಹೌದ್ ಸುಬ್ಬು, ನಾನೇನು ಅಂದಿಲ್ಲ. ಇನ್ನೂ ಪ್ರಯತ್ನ ಪಡೋಣ. ಪ್ರಯತ್ನ ಮಾಡ್ತಾನೆ ಇದೀನಲ್ವೇನ್ರಿ. ಸುಬ್ಬು, ಒಂದ್ ಐಡಿಯಾ. ಏನದು? ಇವತ್ ಯಾವ ವಾರ? ಗುರುವಾರ ಅಲ್ವಾ? ಅಲ್ಲ, ಶುಕ್ರವಾರ. ಅಬ್ಬಾ ಸರಿ ಸುಬ್ಬು, ಆ ಶುಕ್ರವಾರ ಅಲ್ವಾ? ಬರೋ ಶುಕ್ರವಾರದವರೆಗೂ ಟ್ರೈ ಮಾಡೋಣ. ಬೇರೆ ಸಿಗ್ಲಿಲ್ಲ ಅನ್ಕೋ, ಆಗ ಶ್ರುತಿ ಹೇಳಿದ ಜಾಬಿಗೆ ಹೋದ್ರಾಯ್ತು. ಇವಾಗ ಶ್ರುತಿಗೆ ಎಸ್ ಆರ್ ನೋ ಏನು ಹೇಳ್ಬೇಡ. ಏನಂತೀಯ ಸುಬ್ಬು? ಹೇಳು. ಅಲ್ಲ ಸುಬ್ಬು, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನ್ ಡಿಗ್ರಿ ಓದಿದ್ಯಾ ಸುಬ್ಬು? 95% ಬಂದಿದೆ. ಇದಕ್ಕಿಂತ ಒಳ್ಳೆ ಜಾಬ್ ಸಿಗುತ್ತೆ. ಈ ಚಿಕ್ಕ ಪುಟ್ಟದೆಲ್ಲ ಮಾಡಿದ್ರೆ ನಮ್ಗೇನು ಸಿಗಲ್ಲ. ಇವಾಗ ಒಂದ್ ಕಂಪ್ಯೂಟರ್ ಜಾಬ್ ಸಿಕ್ತು ಅಂತ ಅನ್ಕೋ, ದುಡ್ಡು ಕಾಸು ಎಲ್ಲ ತುಳುಕತ್ತೆ ಸುಬ್ಬು. ನಿಜವಾಗ್ಲೂನಾ? ನಿಜ ಸುಬ್ಬು, ಭರವಸೆ ಇಟ್ಕೋ. ಏನೂ ಮಾತಾಡ್ಬೇಡ. ಏನು ಓದ್ದೆ ನನಗೆ ಇಷ್ಟು ಗೊತ್ತಿದೆ. ನಿಂಗೆ ಯಾಕೆ ಸುಬ್ಬು ಇವೆಲ್ಲ ಗೊತ್ತಿಲ್ಲ? ಅಣ್ಣ ಸೇರ್ಸಿದ್ದು ರೀ. ಸಂಬಳ ಕೂಡ ಚೆನ್ನಾಗಿ ಕೊಡ್ತೀರಿ ಅಂತಂದ್ರು. 1 ವರ್ಷ ಆದ್ಮೇಲೆ ಪರ್ಮನೆಂಟ್ ಮಾಡ್ತೀನಿ ಅಂತಂದ್ರು. ಅದಕ್ಕೆ ಮಾಡಿದೆ. ಸರಿ ಹೋಯ್ತು. ನೀನ್ ಅಣ್ಣನಾ? ಅದೆಲ್ಲ ಅಲ್ಲ ರೀ, ಬೆಳಗ್ಗೆ ನನ್ನ ಮೇಲೆ ಕಿರ್ಚಿದ್ರಿ. ಇವಾಗ ಕೂಡ ಕಿರ್ಚ್ತೀನಿ. ಏನಕ್ಕೆ ಕಿರ್ಚ್ತೀರಾ? ನಿಧಾನಕ್ಕೆ ಹೇಳ್ಬೋದಲ್ವಾ? ಅಬ್ಬ ಸುಬ್ಬು, ಇದು ನಿಧಾನಕ್ಕೆ ಹೇಳೋದಲ್ವಲ್ಲ. ಹಿಂಗ್ ಹೇಳಿದ್ರೇನೆ ಅರ್ಥ ಆಗೋದ್ ಸುಬ್ಬು. ಅದಕ್ಕೆ ಕಿರ್ಚ್ತೀರಾ? ಕಿರ್ಚ್ತೀರಾ? ಕಿರ್ಚ್ತೀನಿ. ಕಿರ್ಚ್ತೀರಾ? ಹೌದ್ ಸುಬ್ಬು, ಹೊರಡೋಣ ಬಾ. ನಾನ್ ಬರಲ್ಲ. ಬರಲ್ವಾ? ಬರಲ್ವಾ? ಬರಲ್ಲ. ಬರಲ್ವಾ? ಈ ಪ್ರೀತಿಯಿಂದ ಹೇಳಿದ್ರೆ ಕೇಳ್ತೀನಲ್ವಾ, ಅದು ಕಿರ್ಚೋದೇನಕ್ಕೆ? ಅಲ್ಲ ಸುಬ್ಬು, ನೀನು ನನ್ ಮೇಲೆ ಕಿರ್ಚಿದೆ, ನಾನು ನೀನಂಗೆ ಮಾಡ್ದ ಹೇಗೆ? ನಾನ್ ಯಾವಾಗ ಕಿರ್ಚ್ತೀರಿ? ಕಿರ್ಚಿದೀಯಾ? ಕಿರ್ಚಿಲ್ಲ. ಕಿರ್ಚಿದೀಯಾ ಸುಬ್ಬು? ಕಿರ್ಚಿಲ್ಲ. ಕಿರ್ಚಿದೀಯಾ ಸುಬ್ಬು? ಕಿರ್ಚಿದ್ದೆ ಕಣ್ರಿ. ಇನ್ಮೇಲಿಂದ ನಾನು ಪ್ರೀತಿಯಿಂದ ಹೇಳ್ತೀನಿ. ಸರಿ ಬಾ, ಹೊರಡೋಣ. ಬನ್ನಿ. ಸುಬ್ಬು, ಇದನ್ನ ನೋಡ್ಕೋ ಸುಬ್ಬು. ಹಾ.
ಸುಭದ್ರಾ, ಸುಭದ್ರಾ, ಇನ್ನು ಮಲ್ಕೊಂಡಿಲ್ವಾ? ಹೇಗಿದ್ಯೆ? ನಾನ್ ಚೆನ್ನಾಗಿದ್ದೀನಿ ಸುಭದ್ರಾ, ನೀನ್ ಹೇಗಿದ್ಯಾ? ಸುಭದ್ರಾ, ನಿನಗೊಂದ್ ವಿಷಯ ಹೇಳೋದ್ ಮರ್ತೋದೆ. ಇಲ್ ನೋಡು, ಸುಬ್ಬುಗೆ ಇಂಟರ್ವ್ಯೂಗೆ ಇಲ್ಲಿ ಕುತ್ಕೊಂಡ್ ನಾನೇ ಹೇಳ್ಕೊಡ್ತಿದ್ದೀನಿ ಸುಭದ್ರಾ. ಹೌದಾ? ಹ್ಮ್. ಮತ್ತೇನಿಲ್ಲ ಕಣೆ, 3 ದಿನದಿಂದ ಯಾಕೋ ತುಂಬಾ ಹುಷಾರಿಲ್ಲ ಕಣೆ. ಬಾಬಣ್ಣಂಗೆ ಹೇಳ್ದೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು. ಏನೋ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಏನಾಗಿದೆ? ಏನಿಲ್ಲ ಬಿಡೆ, ಮಾಮೂಲಿ ಜ್ವರನೇ. ಅಮ್ಮ, ಮಾಮೂಲಿ ಜ್ವರಕ್ಕೆ ಹಿಂಗಾದ್ರೆ ಹೆಂಗೆ ನೀನು? ದಿನ ಕಳೀತಿದ್ದಂತೆ ನನ್ಗಿಂತ ಚಿಕ್ಕವಳು ಅನಿಸ್ತಿದ್ಯಾ. ಏನ್ ಭಯ ಪಡ್ಬೇಡ, ನಿಂಗೇನಾಗತ್ತೆ? ಸುಭದ್ರಾ. ಆ ಸುಜಾತ, ಒಂದ್ಸರಿ ಈ ಕಡೆ ಬಂದಾಗ ಬಂದ್ ಹೋಗೆ. ಚಿಂಟುಗೂನು. ಹಾ ಸರಿ, ಒಂದ್ ಕೆಲ್ಸ ಮಾಡೋಣ. ನಾಳೆ ಸುಬ್ಬನ್ ಕರ್ಕೊಂಡು ಇಂಟರ್ವ್ಯೂಗೆ ಹೋಗ್ತೀನಲ್ಲ, ಹಂಗೆ ಸೀದಾ ಅಲ್ಲಿಂದ ಅಲ್ಲಿಗೆ ಬರ್ತೀನಿ, ಸರಿನಾ? ಹಾ. ಅಮ್ಮ, ಬರೋವಾಗ ನಿಂಗ ಔಷಧಿ, ಹಣ್ಣು ಎಲ್ಲ ಕೂಡ ತರ್ತೀನಿ, ಸರಿನಾ? ಮಲ್ಕೋ ಅಮ್ಮ, ಬಾಯ್. ಬಾಯ್. ನೋಡ್ ಸುಬ್ಬು, ಸುಭದ್ರಾ ನನಗಿಂತ ಚಿಕ್ಕವಳಂಗಾಡ್ತಿದ್ದಾಳೆ, ನಿನಗಿಂತ ಭಯ ಪಡ್ತಿದ್ದಾಳೆ. ಸರಿ ಸುಬ್ಬು, ಹೆಂಗೂ ನಾಳೆ ನಾನು ಇಂಟರ್ವ್ಯೂಗ್ ಬರ್ತಿದ್ದೀನಲ್ವಾ, ನಾವಿಬ್ರು ಸೇರಿ ಅಲ್ಲಿಂದ ಮನೆಗ್ ಹೋಗಣ್ವಾ? ನಾಳೆ ಇಂಟರ್ವ್ಯೂಗ್ ನನ್ ಜೊತೆ ಬರ್ತೀರಾ? ಅವಾಗ್ಲೇ ಹೇಳಿದ್ನಲ್ವಾ ಸುಬ್ಬು, ಬರ್ತಿದ್ದೀನಂತ. ತುಂಬಾ ಥ್ಯಾಂಕ್ಸ್ ಕಣ್ರಿ. ಅಬ್ಬಾ ಸುಬ್ಬು, ಥ್ಯಾಂಕ್ಸ್ ಎಲ್ಲ ಏನಕ್ಕೆ ಬಿಡು. ನಮ್ ಚಿಂಟುಗೇನಾದ್ರೂ ತಗೊಂಡೋಗಣ್ವಾ? ಹೆಂಗೋ ನಿಂಗ್ ನಾಳೆ ಕೆಲ್ಸ ಸಿಕ್ಕಿ 50,000 ಸಂಬಳ ಸಿಗತ್ತಲ್ವಾ? ಸುಜಾತ ಅವರೇ. ಅಬ್ಬಾ ಸುಬ್ಬು, 50,000 ಸಿಕ್ಕದ್ಮೇಲೆ ಅಂತ ಅನ್ನಲ್ಲ, ಈಗಲ್ಲ, ಸರಿನಾ? ಸರಿ ಕಣ್ರಿ. ಸರಿ ಸುಬ್ಬು, ಇನ್ ಓದ್ಕೋ. ಸುಜಾತ ಅವರೇ, ಇದ್ರಲ್ಲಿ ಚೆನ್ನಾಗ್ ಕಾಣ್ತೀನಿ ಅಂತೀರಾ? ಚೆನ್ನಾಗಿದ್ದೀನ ಅಂದ್ರೇನ್ ಸುಬ್ಬು? ಹಿಂಗೆ ಹೋಗ್ಬೇಕು, ಅದಕ್ಕೆ ಇರ್ಬೇಕು. ನಿಂಗ್ ಇಷ್ಟ ದಿನ ಆದ್ರೂನು ಜಾಬ್ ಸಿಕ್ಕಿಲ್ಲ, ಇವಾಗ ನೋಡು ಹೆಂಗ್ ಜಾಬ್ ಸಿಗತ್ತೆ ಅಂತ. ನೀವು ಹೇಳಿದ 1 ವಾರದಲ್ಲಿ ಇವತ್ತೇ ಕಡೆ. ಇವತ್ತು ಕೆಲ್ಸ ಸಿಗ್ಲಿಲ್ಲ ಅಂದ್ರೆ? ಅಬ್ಬಾ ಸುಬ್ಬು, ಇವತ್ ಖಂಡಿತವಾಗೂ ಸಿಗುತ್ತೆ, ನನ್ನ ನಂಬು. ಅಲ್ಲ ಸುಬ್ಬು, ನೀನ್ ಎಷ್ಟ್ ಜನ ಹೆಣ್ಮಕ್ಳನ್ನ ನೋಡಿದ್ದೆ? ಯಾರಿಗಾದ್ರೂ ಇಷ್ಟ ಆಗಿದ್ಯಾ? ಇಲ್ಲ ಅಲ್ವಾ? ಎಲ್ಲರಿಗಿಂತ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳೋ ನಾನ್ ಸಿಕ್ಕಿಲ್ವಾ ನಿಂಗೆ ಅದೃಷ್ಟದಿಂದ? ಮತ್ತೆ ಸುಬ್ಬು, ನೀನ್ ಅವಾಗ ಮನೆಗ್ ಬಂದಿದ್ದಾಗ ಒಂದ್ಸಲ ಹೇಳಿದ್ದೆ ಗೊತ್ತಾ? ಏನಂತಾರಿ? ಮಳೆ ಬಂದ್ರು ಮದ್ವೆ ನಿಲ್ಲಲ್ಲ ಅಂತ. ಮತ್ತೆ ಇದು ಕೂಡ ಹಾಗೆ ಅಲ್ವಾ ಸುಬ್ಬು? ಮತ್ತೆ ಕೆಲವು ದೊಡ್ಡ ದೊಡ್ಡ ಕೆಲ್ಸಕ್ಕೆ ತುಂಬಾ ಸಮಯ ಹಿಡಿಯತ್ತಂತೆ, ಅದಕ್ಕೆ ಇರ್ಬೇಕು. ಈ ಕೆಲ್ಸಕ್ಕೂ ತುಂಬಾ ಸಮಯ ಹಿಡಿತಿದೆ. ನೋಡು, ನಿಂಗ್ ಪಕ್ಕ ಜಾಬ್ ಸಿಗುತ್ತೆ. ನಿಜವಾಗ್ಲೂ ನಾರಿ? ಹೌದ್ ಸುಬ್ಬು, ಲೇಟ್ ಆಗ್ತಿದೆ, ಹೋಗೋಣ ಸುಬ್ಬು. ಸುಬ್ಬು ಸುಬ್ಬು ಸುಬ್ಬು, ಇರು, ದೇವ್ರಿಗೆ ನಮಸ್ಕಾರ ಮಾಡು. ಹತ್ತಿ. ಸುಬ್ಬು, ತುಂಬಾ ಜನ ಬಂದಿದ್ದಾರೆ ಸುಬ್ಬು, ಅವರಿಗಿಂತ ಚೆನ್ನಾಗಿ ಹೇಳ್ಬೇಕು ನೀನು, ಸರಿನಾ? ನಾನು ಇಲ್ಲೇ ಇರ್ತೀನಿ, ನೀನು ಒಳಗೋಗ್ಬಾ. 25,000ಕ್ಕಿಂತ ಕಮ್ಮಿ ಒಪ್ಕೋಬೇಡ. 25 ಕೊಡಲ್ಲ ಹೋಗು ಅಂದ್ರೆ? ವಾಪಸ್ ಬಾ, ಇನ್ನೊಂದ್ ನೋಡಿದ್ರಾಯ್ತು. ಸುಜಾತ ಅವರೇ, ಮತ್ತೆ ಇನ್ನೊಂದ? ಅಬ್ಬಾ ಸುಬ್ಬು, ಇದನ್ನೇ ಬೇಡ ಅನ್ನೋದು, ಇನ್ನೇನ್ ಹೇಳ್ಬೇಡ ನೀನು. ಸರಿ ಹೋಗ್ಬಾ. ಸರಿ. ಸುಬ್ಬು, ಭಯ ಆಗ್ತಿದ್ಯಾ? ನಿಜವಾಗ್ಲು? ಬಾ. ಸುಬ್ಬು, ಏನು ಟೆನ್ಷನ್ ಮಾಡ್ಕೋಬೇಡ. ಸುಬ್ಬು ನೋಡು, ನಿನ್ನ ಬೇಡ ಅನ್ನೋದಕ್ಕೆ ರೀಸನ್ನೇ ಇಲ್ಲ ಸುಬ್ಬು. ಅವ್ರೇನೇ ಕೇಳಿದ್ರು ಎಲ್ಲದಕ್ಕೂ ಪಟ್ಪಟ ಅಂತ ಉತ್ತರ ಹೇಳ್ಬಿಡು, ಸರಿನಾ? ಆಗ್ಲೇ ಅಲ್ವಾ ನೀನೇನ್ ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ. ಹೋಗ್ಬಾ ಸುಬ್ಬು. ಕೂತ್ಕೊಳ್ಳಿ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಸರ್. ಓಕೆ. ಇದಕ್ಕಿಂತ ಮುಂಚೆ ಎಲ್ಲಿ ಕೆಲಸ ಮಾಡಿದ್ದೀರಾ? ಆದರ್ಶ ಫೈನಾನ್ಸ್ ಅಲ್ಲಿ ಕಲೆಕ್ಷನ್ ಏಜೆಂಟ್ ಆಗಿದ್ದೆ. ಮತ್ತೆ ಈ ಕೆಲಸಕ್ಕೆ ಏನಕ್ಕೆ ಬಂದ್ರಿ? ಅಂದ್ರೆ ಸರ್, ಸಂಬಳ ಜಾಸ್ತಿ ಆಗುತ್ತೆ ಅಂತ ಬಂದೆ. ಮತ್ತೆ ಇಲ್ಲಿ ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? 25,000 ಸರ್. 25,000ನಾ? 25,000 ಸಂಬಳ ಕೊಡ್ಬೇಕಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಹೇಳ್ತೀರಾ?
ಒಂದು ವೇಳೆ ನಿಮ್ಮ ಕೆಲಸ ಸಿಕ್ತು ಅಂದರೆ ಯಾವಾಗಿಂದ ಜಾಯ್ನ್ ಆಗ್ತೀರಾ? ನಾಳೆಯಿಂದ ಬರ್ಬೋದು ಸರ್. ನಾಳೆಯಿಂದ ಆಗ್ತೀರಾ? ಹ್ಞೂ. ಹಾ ಸುಬ್ಬು ಸುಬ್ಬು ಏನಾಯ್ತು? ಕೆಲ್ಸ ಸಿಕ್ತಾ? ಏನಂತ ಹೇಳಿದ್ರು? ಬೇರೆ ಕಡೆ ನೋಡಬೇಕು ಕಣ್ರಿ. ಸಿಗ್ಲಿಲ್ವಾ? ಹ್ಞೂ. ಏನ್ ಪರವಾಗಿಲ್ಲ ಬಿಡು ಸುಬ್ಬು, ಏನಾಗುತ್ತೆ, ಇನ್ನೊಂದ್ ಒಳ್ಳೇದ್ ಹುಡುಕದ್ರಾಯ್ತು, ಸರಿನಾ? ಹಂಗೆ ಇಲ್ಲೆಲ್ರೂ ಹೇಳ್ತಿದ್ರು ಸುಬ್ಬು, ಇಲ್ಲಿ ಸಂಬಳ ಬೇಗ ಸಿಗಲ್ಲ ಅಂತೆ, ಸರಿನಾ? ಇನ್ನು ಬೇರೆ ಒಳ್ಳೇದನ್ನೇ ನೋಡೋಣ. ನೋಡೋಣ ಅಂತೀರಾ? ಹ್ಞೂ ನೋಡೋಣ ಸುಬ್ಬು, ಇಷ್ಟಕ್ಕೆ ಹಿಂಗಾಗೋದ್ರೆ ಹೆಂಗೆ? ನಾನ್ ಬೇರೆ ಕಡೆ ಕರ್ಕೊಂಡೋಗ್ತೀನಿ, ಸರಿನಾ? ಏನೂ ಟೆನ್ಷನ್ ಮಾಡ್ಕೋಬೇಡ ಸುಬ್ಬು, ಬಾ ಹೊರಡೋಣ. ಈಗ ಬೇಕು ಅಂತ ಅನ್ಸಲ್ಲ ಸುಜಾತ ಅವರೇ. ಅಬ್ಬ ಸುಬ್ಬು, ಇಷ್ಟ್ ಚಿಕ್ಕಕ್ಕೆಲ್ಲ ಭಯ ಪಡ್ಬೇಡ ಸುಬ್ಬು, ನಾನ್ ಹೇಳ್ತಿದ್ದೀನಲ್ವಾ, ನನ್ ಮಾತ್ ನಂಬು, ಸರಿ ಬಾ ಇಲ್ಲಿಂದ ಹೊರಡೋಣ ಬಾ. ಸುಜಾತ ಅವರೇ, ಸಂಬಳ 25,000. ಬೇರೆ ಕೆಲಸ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಸುಬ್ಬು ಏನ್ ನಿಜಾನಾ? ಅಬ್ಬ ಸುಬ್ಬು, ಏನ್ ಸುಬ್ಬು ನೀನ್ ನನ್ಗೆ ಹೇಳಲೇ ಇಲ್ಲ. ಸುಬ್ಬು 25,000ನಾ? ನಮಗೆಲ್ಲ ಕಷ್ಟ ತೀರದ ಹಾಗೇನೆ ಹ್ಯಾಪಿಯಾಗಿರ್ಬೋದು ಕಣ್ರಿ. ಹೌದ್ ಸುಬ್ಬು, ನಿಜವಾಗ್ಲೂ ನಮ್ದೆಲ್ಲಾ ಕಷ್ಟ ಮುಗೀತು. ನಾವ್ ಅನ್ಕೊಂಡಂಗೆ 25,000 ಸಂಬಳ ಬಂತು. ಅಲ್ಲ ಸುಬ್ಬು, ನೀನ್ ನನ್ನ ಆಟ ಆಡಿಸ್ತೀಯಾ? ಎಲ್ಲ ನಂಗ್ ಕಾಟ ಕೊಡೋಕೆ ಮಾಡ್ತೀಯಾ ಸುಬ್ಬು ನೀನು? ಸರಿ ಬ್ಯಾಗ್ ಕೊಡು. ಹಲೋ ಹಲೋ, ಹೇಳಿ. ಸುಬ್ರಹ್ಮಣ್ಯ ಅವರಾ? ಹೌದು ಸರ್. ಸುಜಾತ ಅವರ ಅಮ್ಮ ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ. ನೀವು ಬೇಗ ಬಂದು ಬಾಡಿ ಕಲೆಕ್ಟ್ ಮಾಡ್ಕೊಳ್ಳಿ. ಅಬ್ಬ ಸುಬ್ಬು, ಇದಕ್ ಕೂಡ ಅಳ್ತೀಯಾ? ಬಾ ಸುಬ್ಬು, ನಿಂಗೆ 25,000 ಸಂಬಳ ಬರ್ತಿದೆ, ನೀನೀಗ ಯಾರಿಗೂ ಹೆದ್ರೋದ್ ಬೇಡ, ನಮಗ್ ಬೇಕಾದಂಗ್ ಇರ್ಬೋದು. ಬಾ ಸುಭದ್ರನ ಹತ್ರ ಹೋಗೋಣ. ಅಬ್ಬ ಸುಬ್ಬು, ನಿಂಗ್ ಸಂಬಳ ಬರ್ತಿದ್ದಂಗೆ ಮೊದ್ಲಿ ಗಾಡಿ ಸರಿ ಮಾಡ್ಸೋಣ ಸುಬ್ಬು. ಅಬ್ಬ ಸುಬ್ಬು, ಇನ್ನೂ ಯಾಕೆ ಅಳ್ತಿದ್ಯಾ ಸುಬ್ಬು? ನಿಂಗ್ ಜಾಬ್ ಕೂಡ ಸಿಕ್ತಲ್ವಾ, ಇನ್ ನಮ್ ಕಷ್ಟ ಎಲ್ಲ ತೀರ್ದಂಗೆ. ಸುಭದ್ರಾ ಅವರು? ಹಾ ಹೌದು, ಈಗ ಸುಭದ್ರಾ ಚಿಂಟು ಹತ್ರನೇ ಅಲ್ವಾ ಹೋಗ್ತಿರೋದು? ಇನ್ನೇನ್ ಸುಬ್ಬು, ಯಾಕೆ ಹಿಂಗಿದೀಯಾ? ಸುಭದ್ರಾ ಅವ್ರ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತಂತೆ ರೀ, ತೀರ್ಕೊಂಡ್ರು. ಈಗ ಫೋನಲ್ಲಿ ಅದನ್ನೇ ಹೇಳಿದ್ರು. ನಮ್ ಸುಭದ್ರಾ ಸುಜಾತ ಅವರೇ, ಸುಜಾತ ಅವರೇ, ಸುಜಾತ ಅವರೇ. ಅಮ್ಮ ಸುಭದ್ರಾ